ಈ ವಿಡಿಯೋದಲ್ಲಿ ಸೆಕೆಂಡ್ PUCಯ 12ನೇ ಪೊಯಮ್ ಒಮ್ಮೆ ನಗುತ್ತೇವೆ ಅನ್ನೋ ಪದ್ಯದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ನಗುತ್ತೇವೆ ಈ ಒಂದು ಪದ್ಯದಲ್ಲಿ ಕವಯಿತ್ರಿಯಾಗಿರುವಂತಹ ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಈ ಒಂದು ಕವಿತೆಯ ಮುಖಾಂತರ ಹೇಗೆ ಬಡವರು ಹಸುವಿನಿಂದ ಬಳಲ್ತಾ ಇದ್ದಾರೆ, ಈ ಅರ್ಥವ್ಯವಸ್ಥೆ ಹೇಗೆ ಅವರನ್ನು ಶೋಷಿತರಾಗಿ ಮಾಡ್ತಾ ಇದೆ, ಹೇಗೆ ಬಡವರು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ತಮ್ಮ ಕೋಪವನ್ನು, ತಮ್ಮ ಸಿಟ್ಟನ್ನು, ತಮ್ಮ ವಿರುದ್ಧವನ್ನು ಇದಕ್ಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊದಲನೇ ಪ್ಯಾರಾದಲ್ಲಿ ಕವಯಿತ್ರಿ ಹೇಳ್ತಾರೆ, ಇಲ್ಲಿ ತುಂಬಾ ಬರಗಾಲ ಬಂದ್ಬಿಟ್ಟಿದೆ. ಈ ಬರಗಾಲದಿಂದ ಎಲ್ಲ ಜೀವಿಗಳು ಕೂಡ ಬಳಲ್ತಾ ಇದೆ. ದನಗಳಿಗೆ ತಿನ್ನೋದಕ್ಕೆ ಮೇವಿಲ್ಲ, ಜನರಿಗೆ ಕುಡಿಯೋಕ್ಕೆ ನೀರು ಕೂಡ ಇಲ್ಲ, ಮತ್ತು ಜನರಿಗೆ ಊಟ ಮಾಡೋದಕ್ಕೆ ಒಂದೊತ್ತಿನ ಊಟನೂ ಇಲ್ಲ, ಗಂಜಿನೂ ಇಲ್ಲ. ಅಷ್ಟು ಹಸುವಿನಿಂದ ಜನಗಳು, ದನ ಕರುಗಳು, ಎಲ್ಲ ಜೀವಿಗಳು ಕೂಡ ಬಳಲ್ತಾ ಇದೆ. ಜನರಿಗೆ ಒಪ್ಪತ್ತು ಊಟಕ್ಕೂ ಕೂಡ ಕಷ್ಟ ಆಗಿ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಸತ್ತೋಗಿರುವಂತಹ ದನಗಳನ್ನು ಕಿತ್ತು ಕಿತ್ತು ತಿಂತಾ ಇದ್ದಾರೆ. ಇದೆಲ್ಲವನ್ನು ನಾನು ನನ್ನ ಕಣ್ಣಿಂದ ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ನನ್ನ ಕಣ್ಣಿಂದ ನೋಡ್ತಾ ನನಗೆ ಕೋಪ ಹೇಗೆ ಬರ್ತಾ ಇದೆ ಅಂತಂತಂದರೆ, ಒಂದು ಅಗ್ನಿ ಪರ್ವತ ಹೇಗೆ ಕೊತ ಅಂತ ಕುದೀತಾ ಇರುತ್ತೋ ಅಷ್ಟು ಕೋಪ, ಆಕ್ರೋಶ ನನ್ನಲ್ಲಿ ಹೋಗ್ತಾ ಇದೆ ಅಂತ. ಮಳೆ ಇಲ್ಲದೆ, ಬೆಳೆ ಇಲ್ಲದೆ ಹೇಗೆ ಜನರು ಕಷ್ಟಪಡ್ತಾ ಇದ್ದಾರೆ ಆ ಸ್ಥಿತಿಯನ್ನು ನೆನೆಸ್ಕೊಂಡು ಕವಯಿತ್ರಿ ತಮ್ಮ ನಿರಾಸೆಯನ್ನು, ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ಯಾರಾದಲ್ಲಿ ಕವಯಿತ್ರಿ ತುಂಬಾ ಏನೂ ಮಾಡೋಕ್ಕಾಗದೇ ಇರುವಂತಹ ತಮ್ಮ ಅಸಹಾಯಕ ಸ್ಥಿತಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೆಲ್ಲ ಅವ್ರಿಗೆ ನೋಡಿ ತುಂಬಾ ಕೋಪ, ನಿರಾಸೆ ಎಲ್ಲ ಆಗ್ತಾ ಇದೆ. ಆದರೆ ಅವ್ರ ಕೈಯಲ್ಲಿ ಏನೂ ಸಹ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕವಯಿತ್ರಿ ಹೇಳ್ತಾ ಇದ್ದಾರೆ, ನಾನು ಯಾವತ್ತೂ ಕೂಡ ಆ ದೇವರನ್ನು ನಂಬ್ತಾ ಇರಲಿಲ್ಲ. ಆದರೆ ನಾನಿವತ್ತು ಆಕಾಶಕ್ಕೆ ಮಳೆ ಯಾವಾಗ ಬರುತ್ತೆ, ಮಳೆ ಬರಲಿ ಅಂತ ಕೈ ಚಾಚ್ತಾ ಆಕಾಶ ನೋಡ್ತಾ ನಿಂತಿದ್ದೇನೆ. ಮತ್ತು ಈ ಪ್ರಕೃತಿ, ಈ ದೇವರು, ಈ ವ್ಯವಸ್ಥೆ ಎಲ್ಲವೂ ಸೇರಿಕೊಂಡು ನಮಗೆ ಈ ರೀತಿ ಮಾಡಿದೆ. ಇದು ಎಲ್ಲದ್ರ ಬಗ್ಗೆನೂ ನನಗೆ ನೆನೆಸ್ಕೊಂಡ್ರೆ ತುಂಬಾ ಕೋಪ ಬಂದು ಜ್ವಾಲಾಮುಖಿ ಥರ ನನಗೆ ದಗದಗಸಿ ಹೋಗ್ತಾ ಇದ್ದೀನಿ. ನಾನು ಅಷ್ಟು ಕೋಪ ನನಗೆ ಬರ್ತಾ ಇದೆ. ನಾನು ಯಾವತ್ತೂ ಕೂಡ ದೂರ ಎಲ್ಲೋ ಇರೋ ದೇವ್ರನ್ನ, ಕಣ್ಣಿಗೆ ಕಾಣದೇ ಇರೋ ದೇವ್ರನ್ನ ನಾನು ಯಾವತ್ತೂ ಕೂಡ ನಂಬಿಲ್ಲ. ಆದರೆ ಇವತ್ತು ನಾನು ಅದೇ ಕಣ್ಣಿಗೆ ಕಾಣದೇ ಇರೋ ಆ ದೇವ್ರನ್ನೇ ನಾನು ಬೇಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ದೇವರೇ ಮಳೆ ಬರಲಿ, ಎಲ್ಲ ಜನರಿಗೆ ಊಟ ಸಿಗಲಿ ಅಂತ ಇವತ್ತು ನಾನು ಕಣ್ಣಿಗೆ ಕಾಣದೇ ಇರೋ ದೇವರನ್ನ ಬೇಡ್ಕೋತಾ ಇದ್ದೀನಿ ಅಂತ ಸೆಕೆಂಡ್ ಪ್ಯಾರಾದಲ್ಲಿ ಕವಯಿತ್ರಿ ಏನೂ ಆಗದ ಅಸಹಾಯಕ ಸ್ಥಿತಿಯಲ್ಲಿ ದೇವರನ್ನ ಹೇಗೆ ಮೊರೆ ಇಟ್ಟು ಬೇಡ್ಕೋತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಪ್ಯಾರಾ ನೋಡೋದಾದರೆ ಕವಯಿತ್ರಿ ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ, ಅಷ್ಟೆಲ್ಲ ಬೇಡ್ಕೊಂಡು ನಿರಾಸೆ ಆಗಿ ಕೊನೆಗೆ ಯಾರೂ ಕೂಡ ನಮ್ಮವ್ರನ್ನ ಕೈ ಹಿಡಿಲಿಲ್ಲ ಅಂತಂದರೆ, ಅಂದರೆ ಈ ಜನರನ್ನು ಕೈ ಹಿಡಲಿಲ್ಲ, ಅವ್ರ ಕಷ್ಟಗಳನ್ನು ದೂರ ಮಾಡಲಿಲ್ಲ, ಕಾಪಾಡಲಿಲ್ಲ ಅಂತಂತಂದರೆ ನಾನು ಖಂಡಿತವಾಗ್ಲೂ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ. ನನ್ನ ಕಣ್ಣಿನಿಂದ ಏನು ಕಣ್ಣೀರು ಬರ್ತಾ ಇದೆ ಇದನ್ನೆಲ್ಲ ನೋಡಿ ಲಾವಾ ರಸದಿಂದ ಇಡೀ ಜಗತ್ತನ್ನೇ ನಾನು ವಿನಾಶ ಮಾಡಿಬಿಡ್ತೀನಿ ಅಂತ ಅವರು ಎಷ್ಟು ಕೋಪ ಇದೆ, ಎಷ್ಟು ಅಸಹಾಯಕತೆ ಇದೆ, ಎಷ್ಟು ನಿರಾಸೆ ಇದೆ, ಅದು ಎಲ್ಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ನನಗೆ ಯಾವ ರೀತಿಯಾದಂತಹ ಛಲ ಮೂಡುತ್ತೆ ಅಂತಂತಂದರೆ, ನಾನು ಬೆಂಕಿ ನಾಲ್ಗೆನ ಆಚೆ ಬಿಟ್ಟು ನಮ್ಮವರು ಅನುಭವಿಸ್ತಾ ಇರುವಂಥ ಈ ಕಷ್ಟ, ದಾರಿದ್ರ್ಯ ಎಲ್ಲನೂ ನುಂಗ್ಬಿಡಬೇಕು ಅನ್ನೋ ಆಸೆ ನನಗೆ ಬರುತ್ತೆ. ಆ ರೀತಿ ಛಲ ಭಾವ ನನ್ನಲ್ಲಿ ಮೂಡುತ್ತೆ. ಅವ್ರ ಎಲ್ಲ ಕಷ್ಟಗಳನ್ನು ನಿವಾರಿಸ್ಬೇಕು ಅಂತ ಅನಿಸುತ್ತೆ ಅಂತ ಕವಯಿತ್ರಿ ಹೇಳ್ತಾರೆ. ಮತ್ತು ಈ ಜನರು ಕಷ್ಟಪಡ್ತಾ ಇರೋದನ್ನು ನೋಡಿ ಈ ಬಡತನಕ್ಕೆ ಧಿಕ್ಕಾರ ಇರಲಿ, ಈ ಕಷ್ಟ ಕಾರ್ಪಣ್ಯಗಳಿಗೆ ಜನರಿಗೆ ಧಿಕ್ಕಾರ ಇರಲಿ, ದೀನ ದಲಿತತನಕ್ಕೆ ಧಿಕ್ಕಾರ ಆಗಲಿ ಅಂತ ಅದು ಎಲ್ಲದಕ್ಕೂ ಕೂಡ ಅವರು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಮತ್ತು ನನಗೆ ಅಷ್ಟು ಶಕ್ತಿ ಇದ್ದಿದ್ರೆ ಅವ್ರ ಎಲ್ಲ ನೋವನ್ನು ನಾನು ಒಂದೇ ಸಲ ಸರ್ವನಾಶ ಮಾಡ್ತಾ ಇದೆ ಅಂತ ಅವರು ಆಕ್ರೋಶವನ್ನು ಕೂಡ ಅವರಿಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಕವಯಿತ್ರಿ ಹೇಳ್ತಾ ಇದ್ದಾರೆ, ಸೊ ಅವರಿಗೆ ಈ ದೀನ ದಲಿತರು, ಬಡವರು ಅಂತಂದರೆ ತುಂಬಾ ಪ್ರೀತಿ ಇರುತ್ತೆ. ಹಾಗಾಗಿ ಕವಯಿತ್ರಿ ಹೇಳ್ತಾ ಇದ್ದಾರೆ, ನನಗೆಲ್ಲ ಜನರನ್ನು ಅಂತಂದರೆ ಅವರ ಬಡವರನ್ನು, ನಾನು ಕೂಡ ಬಡವಳು, ನಾನು ಕೂಡ ದೀನ ದಲಿತಳು, ಸೊ ಅವರನ್ನು ನನ್ನ ಜನರು ಅಂತ ಇಲ್ಲಿ ಕರ್ಕೊಂಡಿದ್ದಾರೆ. ಅವರು ಎಲ್ಲರೂ ಕೂಡ ನನ್ನವರು, ಅವರನ್ನು ನಾನು ನಗಿಸ್ತೀನಿ. ಅವರು ಕಷ್ಟಪಡ್ತಾ ಇರುವಂಥ ಎಲ್ಲ ಕಷ್ಟದಿಂದ, ಈ ಹೊಗೆಯಿಂದ ಎಲ್ಲದರಿಂದ ನಾನು ಅವರನ್ನು ಪಾರು ಮಾಡ್ತೀನಿ. ನಾನು ಅವ್ರನ್ನ ನಗಿಸ್ತೀನಿ. ಅವ್ರು ಯಾವಾಗಲೂ ಸುಖವಾಗಿರಬೇಕು. ಅವ್ರ ಮೊಗದಲ್ಲಿ
ನಾನು ನಗುವನ್ನು ಕಾಣಬೇಕು ಅನ್ನುವಂತಹ ತಮ್ಮ ಹಂಬಲವನ್ನು ಈ ಪ್ಯಾರಾದಲ್ಲಿ ವ್ಯಕ್ತಪಡಿಸಿದ್ದಾರೆ. ಲಾಸ್ಟ್ ಪ್ಯಾರಾದಲ್ಲಿ ಕವಯಿತ್ರಿ ಹೇಳ್ತಾ ಇದ್ದಾರೆ, ಈ ರೀತಿ ಬಡವರು ದೀನದಲಿತರು ಎಲ್ಲರೂ ಕೂಡ ನಕ್ಕಾಗ ನಾನು ನಗ್ತೀನಿ. ನಾನು ಹೇಗೆ ನಗ್ತೀನಿ, ಅವ್ರು ಎಲ್ಲರ ಜೊತೆ ಸೇರಿ ನಗ್ತೀನಿ. ಯಾವ ರೀತಿ ನಗೋದು? ಬರೀ ಕ್ಷಣಿಕವಾಗಿ ಬಂದು ಹೋಗುವಂಥ ನಗು ಅಲ್ಲ, ಆಕಾಶದಲ್ಲಿ ಅಜರಾಮರವಾಗಿ ಉಳಿಯುವಂತಹ ನಗು. ಅಂದರೆ ಕಾರ್ಮೋಡ ಬಂದು ಮಳೆ ಸುರಿಸುವಂತಹ ನಗು. ಅಂದರೆ ಯಾವಾಗಲೂ ಕೂಡ ನಗ್ನಗ್ತಾ ಮಳೆ ಬರ್ತಾ ಇರಬೇಕು, ಜನರು ಎಲ್ಲ ಹಚ್ಚ ಹಸಿರಾಗಿರಬೇಕು, ಹೊಳೆ ಯಾವಾಗಲೂ ಹರಿತಾ ಇರಬೇಕು, ಬೆಳೆ ಬೆಳೀತಾ ಇರಬೇಕು, ದನ ಜನ ಎಲ್ಲರೂ ಕೂಡಿ ಯಾವಾಗಲೂ ಸಂತೋಷದಿಂದ ನಗ್ನಗ್ತಾ ಇರಬೇಕು. ಆ ಎಲ್ಲ ನಗುವಿನ ಜೊತೆ ನಾನು ಕೂಡ ನಗ್ತೀನಿ. ಒಂದು ದಿನ ನಾನು ನಕ್ಕೇ ನಗ್ತೀನಿ, ಎಲ್ಲರ ಜೊತೆನೂ ಸೇರಿ ಈ ರೀತಿ ನಾನು ನಕ್ಕೇ ನಗ್ತೀನಿ ಅಂತ ಹೇಳ್ತಾ ಕವಯಿತ್ರಿ ಇಲ್ಲಿರುವಂತಹ ಜನ ಜೀವನ, ಬಡವರು ಎಲ್ಲರ ನಗುವಿನಲ್ಲಿ ನನ್ನ ನಗು ಅಡಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಮ್ಮೆ ನಗುತ್ತೇವೆ ಅನ್ನೋ ಪದ್ಯದ ಸಾರಾಂಶ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.